ನಮಸ್ಕಾರ. ನನ್ನ ಹೆಸರು ಚಂದ್ರಶೇಖರ್ ಅಂತ. ಮೂಲತಃ ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕು ಕಿರಡಗಲಿ ಗ್ರಾಮದವರು. ಇವರು ನಮ್ಮ ಧರ್ಮಪತ್ನಿ ಚೈತ್ರಾ ಚಂದ್ರಶೇಖರ್ ಅಂತ. ನಾವು ಒಂದು 15 ವರ್ಷ ಆಯಿತು ಮದುವೆ ಆಗಿಬಿಟ್ಟು. ನಮ್ಮ ಬೆಂಗಳೂರು ವಾಸ 23 ವರ್ಷದಿಂದ ಬೆಂಗಳೂರಲ್ಲಿದ್ದೀವಿ. ಇವತ್ತಿನ ದಿನ ನಾವೇನಾದರೂ ಸ್ವಂತ ಮನೆ ಅದು ಇದು ಅಂತ ಮಾಡ್ಕೊಂಡಿದ್ರೆ ಗುರುಗಳ ಮಾರ್ಗದರ್ಶನದಲ್ಲಿ ಧ್ಯಾನ, ಪೂಜೆ, ಹೋಮ ಇವನ್ನೆಲ್ಲ ಅಧ್ಯಾತ್ಮ ನಂಬಿರೋದ್ರಿಂದ ಏನೋ ಒಂದು ಸಕ್ಸಸ್ ಸಿಕ್ಕಿದೆ ಜೀವನದಲ್ಲಿ. ನಾವು ಒಬ್ಬರೇ ಇದನ್ನು ಅನುಭವಿಸ್ಬಾರ್ದು ಅಂತ ಗುರುಗಳನ್ನ ಬಲವಂತವಾಗಿ ಬೆಂಗಳೂರು ಕಡೆ ಕರ್ಕೊಂಬಂದ್ವಿ. ಅದರಿಂದ ಸುಮಾರು ನನಗೆ ಗೊತ್ತಿದ್ದಂಗೆ ಒಂದು 20ರಿಂದ 30 ಫ್ಯಾಮಿಲಿಯವರು ಇವತ್ತಿನ ದಿನ ಮಾರ್ಗದರ್ಶನ ತಗೊಳ್ತಾರೆ. ಇದಕ್ಕೆಲ್ಲ ಧ್ಯಾನ, ಪೂಜೆ, ಹೋಮ ಮಾಡೋದ್ರಿಂದ ಇಷ್ಟೊಂದು ಶಕ್ತಿ ನಮಗೆ ಬಂದಿದೆ. ನಮ್ಮ ಮಿಸಸ್ ಅವರು ಕೂಡ ಪ್ರತಿನಿತ್ಯ ಧ್ಯಾನ, ಪೂಜೆ ಇಲ್ಲದೆ ಇರಲ್ಲ. ನಾವು ಮಾಡೋದ್ರ ಜೊತೆಗೆ ನಮ್ಮ ಮಕ್ಕಳು ಮಾಡ್ತಾಯಿದ್ದಾರೆ. ನಮ್ಮ ಮಕ್ಕಳು ಮಾಡೋದ್ರಿಂದ ಅವ್ರ ವಿದ್ಯಾಭ್ಯಾಸಕ್ಕೆ ತುಂಬ ಅನುಕೂಲ ಆಗಿದೆ. ತುಂಬ ಪ್ರಗತಿ ಹೊಂದ್ತಾ ಇದ್ದೀವಿ. ನಾವು ಬೆಂಗಳೂರಲ್ಲಿ ಸ್ವಂತ ಮನೆ ಮಾಡ್ಕೊಳ್ತೇವೆ ಅನ್ನೋ ಕಲ್ಪನೆಯೂ ಇರಲಿಲ್ಲ ನಮಗೆ. ಬಾಡಿಗೆ ಮನೆಯಲ್ಲೇ ಜೀವನ ಮಾಡ್ತಾಯಿದ್ದೀವಿ. ಮದುವೆಗೆ 15 ವರ್ಷ ಆಯಿತು. ಸಡನ್ನಾಗಿ ಅವ್ರು ಹೇಳಿದರು ನಮಗೆ 2018ರಲ್ಲಿ 2024ರಲ್ಲಿ ನೀವು ಸ್ವಂತ ಮನೇಲಿ ಇರ್ತೀರಾ ಅಂತ. ನಾವು ಇದೇನೋ ಕಲ್ಪನೆ ಅಂದ್ಕೊಂಡು ಅದೆಲ್ಲ ಸಾಧ್ಯನಾ ಅಂದ್ಕೊಂಡಿದ್ವಿ. ಬಟ್ ಅದು 2020 ಅವ್ರು ಹೇಳಿರೋ ಪ್ರಕಾರ 2024 ಎಂಟರೊಳಗಡೆ ನಾವು ಸ್ವಂತ ಮನೆಯಲ್ಲಿದ್ದೀವಿ. ಇವತ್ತಿನ ದಿನ ಸ್ವಂತ ಮನೆಯಲ್ಲಿದ್ದು ಅದು ಹೆಂಗಾಗಿದೆ ಅಂತ ಎಲ್ಲ ಭಗವಂತನಿಗೆ ಗೊತ್ತು. ಗುರು ಮಾರ್ಗದರ್ಶನದಲ್ಲಿ ನಾವು ಇಷ್ಟೊಂದೆಲ್ಲ ಸಕ್ಸಸ್ ಕಂಡಿದ್ದೀವಿ. ಇವಾಗ ಗುರುಗಳ ಮಾರ್ಗದರ್ಶನ ನೀವು ಯಾರು ಪಡಿತಾ ಇದ್ದಾರೋ ಪ್ರತಿಯೊಬ್ಬರು ಅವ್ರ ಮೇಲೆ ನಂಬಿಕೆ ಇಟ್ಬಿಟ್ಟು ಅವ್ರ ಮಾರ್ಗದರ್ಶನದ ಪ್ರಕಾರ ಪೂಜೆ, ಪುನಸ್ಕಾರ, ಹೋಮಗಳು ಮಾಡಿ ಕುಟುಂಬನ ಗೌರವಿಸಿ, ತಂದೆ ತಾಯಿನ ನೋಡ್ಕೊಳ್ಳಿ, ಅಕ್ಕ ತಂಗಿಯರು ನೋಡ್ಕೊಳ್ಳಿ. ಇದರಿಂದ ನಿಮಗೆ ತುಂಬ ಬೆನಿಫಿಟ್ ಇರುತ್ತೆ. ಅದನ್ನು ನೀವು ಅನುಭವಿಸಿದ ಮ್ಯಾಗ ಅದ್ರ ಸುಖ ನಿಮಗೆ ಗೊತ್ತಾಗೋದು. ನಾವು ಏನು ಹೇಳ್ತಾ ಇದ್ದೀವಿ ಅದೆಲ್ಲ ಸುಳ್ಳಲ್ಲ, 100ಕ್ಕೆ 100 ಸತ್ಯ. ಈ ಪ್ರಕಾರ ಪ್ರತಿಯೊಬ್ಬರು ಇದನ್ನು ಯಾವ ನೋಡ್ತಾ ಇರೋರೆಲ್ಲರೂ ಇದನ್ನು ಅನುಸರಿಸ್ರಿ. 100% ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಅದಕ್ಕೆ ಟೈಮ್ ತೊಗೊಳುತ್ತೆ ರಿಸಲ್ಟ್ ಸಿಗೋಕ್ಕೆ. ನಮಗೆ ಒಂದು 2-3 ವರ್ಷದಲ್ಲೇ ಅದರ ಪ್ರತಿಫಲ ಗೊತ್ತಾಗಿದೆ. ಹಾಗಾಗಿ ನಾವು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಪ್ರತಿನಿತ್ಯ ಪೂಜಾ, ಪುನಸ್ಕಾರ, ಹೋಮ ಏನು ಪರ್ಟಿಕ್ಯುಲರಾಗಿ ಹೇಳಿದಾರೆ ಆ ಹೋಮ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಧ್ಯಾನಗಳು ಮಿಸ್ ಆಗಲ್ಲ. ಕುಟುಂಬದ ಎಲ್ಲ ಸದಸ್ಯರು ಧ್ಯಾನ ಮಾಡ್ತಾಯಿದ್ದೀವಿ. ಹಾಗಾಗಿ ತುಂಬ ನೆಮ್ಮದಿಯಾದ ಜೀವನ ಸಾಗಿಸ್ತಾ ಇದ್ದೀವಿ. ನಮಸ್ಕಾರ.